ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್. ನಾನು ಇವಾಗ ಟೆರೆಸ್ನಲ್ಲಿ ಒಂದು ಸ್ವಲ್ಪ ಸೊಪ್ಪುಗಳಿದ್ವು, ಅವನ್ನೆಲ್ಲವನ್ನು ಕೊಯ್ಕೊಂಡು ಬಂದೆ. ಪಾಲಕ್ಕಿತ್ತು ಮತ್ತು ದಂಟಿನ ಸೊಪ್ಪಿತ್ತು, ಸ್ವಲ್ಪ ಇತ್ತು, ಜಾಸ್ತಿ ಏನಿಲ್ಲ ಇತ್ತು. ಇದನ್ನೆಲ್ಲವನ್ನು ಸೇರಿಸಿ ಇವತ್ತೇನಾದರೂ ಅಡುಗೆ ಮಾಡೋಣ ಅಂತ. ಹಾಗೆ ನಾನು ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಇವಾಗ ನಾನಿಲ್ಲಿ ಮಾಡ್ತಾಯಿದ್ದೀನಿ. ನಾನು ಸಿರಿಧಾನ್ಯಗಳಲ್ಲಿ ಊದಲು ಮತ್ತು ನವಣೆ ಇವೆರಡನ್ನು ಸೇರಿಸಿ ನಾನು ಬಾತ್ ಥರ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಕ್ಯಾರೆಟನ್ನು ಕೂಡ ಸೇರಿಸಿದ್ದೀನಿ, ಕಡಲೆಕಾಯಿ ಬೀಜ, ಕಡಲೆಬೇಳೆ ಎಲ್ಲವನ್ನು ಸೇರಿಸಿದ್ದೀನಿ. ನಾನು ಇಲ್ಲಿ ಸಿರಿಧಾನ್ಯವನ್ನು ಕುಕ್ಕರ್ನಲ್ಲೇ ಬೇಯಿಸ್ಕೊಂಡಿದ್ದೀನಿ. ಇದು ಸ್ವಲ್ಪ ಸಪ್ಪೆಯಾಗಿರುತ್ತಲ್ವ, ಸಿರಿಧಾನ್ಯಕ್ಕೆ ಯಾವುದೇ ರುಚಿ ಇರಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಖಾರವನ್ನು ಜಾಸ್ತಿ ಹಾಕ್ತೀನಿ ಇದಕ್ಕೆ, ಮತ್ತು ಸ್ವಲ್ಪ ಲಿಂಬು ರಸವನ್ನು ಕೂಡ ಹಾಕ್ತೀನಿ. ಆವಾಗ ಸ್ವಲ್ಪ ಟೇಸ್ಟಿಯಾಗಿ ಆಗುತ್ತೆ. ನಾನು ದಿನಾಲು ಒಂದು ಟೈಮ್ ಆದರೂ ಸಿರಿಧಾನ್ಯವನ್ನು ಉಪಯೋಗಿಸೋದಕ್ಕೆ ನಾನು ಸ್ವಲ್ಪ ಟ್ರೈ ಮಾಡ್ತೀನಿ. ಸಾಯಂಕಾಲ ಮಾಡ್ತೀನಿ. ಇವತ್ತು ನಾನು ಬೆಳಗ್ಗೆ ಮಾಡಿದೆ. ಇವತ್ತು ಸಾಯಂಕಾಲ ನಮಗೆ ಐಸ್ ಕ್ರೀಮ್ ಪಾರ್ಟಿ ಇದೆ. ಅದಕ್ಕೋಸ್ಕರ ನಾನು ಇವತ್ತು ಬೆಳಗ್ಗೆನೇ ಸಿರಿಧಾನ್ಯದ ಅಡುಗೆಯನ್ನು ಮಾಡಿದೆ. ನಂತರ ನಾನು ಇವಾಗ ಮಧ್ಯಾಹ್ನಕ್ಕೆ ಅಂತ ತರಕಾರಿ ಮತ್ತು ಬೇಳೆಗಳನ್ನೆಲ್ಲ ಹಾಕಿ ಬಾತ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ನಾನು ಎಲ್ಲ ತರಕಾರಿಯನ್ನೆಲ್ಲ ಹಾಕ್ತಾ ಇದ್ದೀನಲ್ವ, ಬೇಳೆ ಕಿಚಡಿ ಅಂತಲೂ ಕೂಡ ಹೇಳ್ಬೋದು, ದಾಲ್ ಕಿಚಡಿ ಅಂತ ಹೇಳ್ಬೋದು. ನಾನು ಯಾವಾಗಲೂ ನಿಮಗೆ ಹೇಳ್ತೀನಲ್ವ, ವಾರಕ್ಕೊಂದ್ಸಲ ಆದರೂ ನಾವು ಬ್ರೊಕೋಲಿಯನ್ನು ತಿನ್ನಬೇಕು, ನಮ್ಮ ಲಿವರ್ಗೆ ತುಂಬಾ ಒಳ್ಳೆಯದು ಅಂತ. ನಾನು ಇವತ್ತೂ ಕೂಡ ಬ್ರೊಕೋಲಿಯನ್ನು ಹಾಕ್ತಾಯಿದ್ದೀನಿ ಕಿಚಡಿಯ ಜೊತೆಗೆ. ಹಾಗೆ ಬೀಟ್ರೂಟ್ ಕೂಡ ಹಾಕ್ತಾಯಿದ್ದೀನಿ. ಬೀಟ್ರೂಟು ಕೂಡ ಒಳ್ಳೆಯದಲ್ವ. ಹಾಗೆ ಸೊಪ್ಪುಗಳನ್ನು ನಾನು ಕೊಯ್ಕೊಂಡ್ಬಂದೆ ಅಲ್ವ, ಅದನ್ನು ಕೂಡ ನಾನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಅಕ್ಕಿಯನ್ನು ಕಡಿಮೆ ಹಾಕಿದ್ದೀನಿ, ಬೇಳೆಯನ್ನು ಅಕ್ಕಿ ಅಳತೆಯಲ್ಲೇ ಹಾಕಿದ್ದೀನಿ. ಹಾಗೆ ತರಕಾರಿಗಳನ್ನು ಸೇರಿಸಿದ್ದೀನಿ. ತರಕಾರಿ ಮತ್ತು ಬೇಳೆನೇ ಜಾಸ್ತಿ ಹಾಕಿ ನಾನು ಈ ಕಿಚಡಿಯನ್ನು ಮಾಡ್ತಾಯಿದ್ದೀನಿ. ತುಂಬ ಜಾಸ್ತಿ ಏನು ಮಾಡ್ತಾಯಿಲ್ಲ, ಮಧ್ಯಾಹ್ನಕ್ಕಷ್ಟೇ ಸಾಕಾಗುವಷ್ಟು ಕಿಚಡಿಯನ್ನು ಮಾಡ್ತಾಯಿದ್ದೀನಿ. ನನಗೆ ಈ ತರಹ ಅಡುಗೆ ಎಲ್ಲ ಇಷ್ಟ ಆಗೋದಿಲ್ಲ. ಆದ್ರೂ ಕೂಡ ಒಂದೊಂದು ದಿನ ತುಂಬ ಕೆಲಸ ಜಾಸ್ತಿ ಇದ್ದಾವಾಗೆಲ್ಲ ನಾನು ಬೇರೆ ಇವಾಗ ಸಾಂಬಾರು, ಪಲ್ಯ ಇವೆಲ್ಲ ಮಾಡ್ತಾಯಿದ್ರೆ ತುಂಬ ಟೈಮ್ ಆಗುತ್ತೆ ಅಂತ ಒಂದೊಂದು ದಿನ ಈ ತರಹ ಮಾಡ್ತೀನಿ ಅಡುಗೆಯನ್ನು. ಹಾಗೆ ಇವತ್ತು ನನಗೆ ತುಂಬ ಕೆಲಸ ಇತ್ತು. ಕಿಚನ್ ಬೇರೆ ಕ್ಲೀನ್ ಮಾಡ್ಕೊಳ್ಬೇಕಿತ್ತು. ಹಾಗೆಯೇ ನನಗೆ ತುಂಬ ತಿಂಡಿಗಳನ್ನು ಕೂಡ ಮಾಡಬೇಕಿತ್ತು. ಮನೇಲಿ ಮಾಡಿರುವಂಥ ತಿಂಡಿಗಳೆಲ್ಲ ಖಾಲಿಯಾಗಿದ್ವು. ಅದಕ್ಕೋಸ್ಕರ ಇವತ್ತು ತಿಂಡಿ ಮಾಡೋದು ಎಲ್ಲ ಕೆಲಸ ಇತ್ತು. ಅದಕ್ಕೋಸ್ಕರ ಈ ಥರ ಕೆಲಸವನ್ನು ಬೇಗ ಮುಗಿಸ್ಕೊಳ್ಳಿಕ್ಕಾಗತ್ತೆ ಅಂತ ನಾನು ಇವತ್ತು ದಾಲ್ ಕಿಚಡಿ ಅಷ್ಟೇ ಮಾಡಿದೆ. ಆದ ನಂತರ ಇದು ಯಾವ ರೀತಿ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ತರಕಾರಿಯನ್ನೆಲ್ಲ ಹಾಕಿ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕಿ ಇವಾಗ ನಾನು ಕುಕ್ಕರನ್ನು ಬಂದ್ ಮಾಡಿದೆ. ಇವಾಗ ನೋಡಿ ಇಲ್ಲಿ ಈ ಮಿಲೆಟ್ಸ್ ಬಾತ್ ಕೂಡ ರೆಡಿ ಆಯಿತು. ಹಾಗೆ ನನಗೆ ಸ್ವಲ್ಪ ಹಾಲು ತೊಗೊಂಬಂದಿರೋದು ಕೂಡ ಹಾಳಾಗಿತ್ತು. ಅದನ್ನು ನಾನು ಸೈಡ್ಗೆ ಇಲ್ಲೇ ಈ ಹಾಲಿನಿಂದ ಪನ್ನೀರ್ ಮಾಡೋದಕ್ಕೆ ಕೂಡ ಇಟ್ಟಿದ್ದೀನಿ. ಇವಾಗ ನಾನು ಪನ್ನೀರ್ ಮಾಡಿ ಇಟ್ಕೊಂಡ್ರೆ ಮಾರನೇ ದಿನ ಏನಾದರೂ ಪರೋಟ ಏನಾದರೂ ಮಾಡೋದಕ್ಕಾಗತ್ತೆ ಅಂತ ನೋಡಿ ಈ ತರಹ ಪನ್ನೀರನ್ನು ಕೂಡ ಇಲ್ಲೇ ಮಾಡ್ತಾಯಿದ್ದೀನಿ. ಎಲ್ಲ ಒಟ್ಟೊಟ್ಟಿಗೆ ಕೆಲಸವನ್ನು ಮಾಡ್ಕೋತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ಹಾಗೆ ನಾನಿಲ್ಲಿ ಈ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡ್ತಾ ಇದ್ದೀನಿ. ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ನಾನು ಇವತ್ತು ಕೂಡ ದೋಸೆಯನ್ನು ಮಾಡ್ತಾಯಿದ್ದೀನಿ. ಯಾವ ರೀತಿಯಲ್ಲಿ ನಾನು ದೋಸೆಯನ್ನು ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಕಲ್ಲಂಗಡಿ ಸಿಪ್ಪೆಯಿಂದ ಮಾಡುವಂತಹ ಅಕ್ಕಿ ರೊಟ್ಟಿ, ಅಥವಾ ನಾವೆಲ್ಲ ಹೇಳೋದು ತಾಳಿಪೀಟ್ ಅಂತ, ಅದನ್ನು ಮಾಡೋದನ್ನು ತೋರಿಸಿದ್ದೆ. ಇವತ್ತು ನಾನು ಯಾವ ರೀತಿಯಲ್ಲಿ ಈ ಹಣ್ಣಿನಿಂದ ಪೇಪರ್ ದೋಸೆ ತರಹ ಮಾಡ್ಬೋದು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಈ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನೆಲ್ಲ ನಾನು ಇಟ್ಕೊಂಡೆ. ಹಾಗೆ ನೋಡಿ, ಇವಾಗ ನೋಡಿ ದಾಲ್ ಕಿಚಡಿ ರೆಡಿ ಆಯಿತು. ನೋಡಿ, ನೀವೇ ನೋಡ್ಬೋದು, ತರಕಾರಿ ಮತ್ತು ಬೇಳೆನೇ ಜಾಸ್ತಿ ಇದೆ, ಅಕ್ಕಿಗೆ ಸ್ವಲ್ಪ ಕಡಿಮೆ ಇದೆ. ಈ ತರಹ ಮಾಡಿ ಸ್ವಲ್ಪ ನಾನು ಮೆತ್ತಿಗೆನೇ ಮಾಡಿದ್ದೀನಿ ಇದನ್ನು. ಅಂದರೆ ನಾವು ಕಿಚಡಿ ಮಾಡೋದು ಅಂತ ಅಂದರೆ ಸ್ವಲ್ಪ ಮೆತ್ತಿಗೆನೇ ಮಾಡಿದರೆ ಚೆನ್ನಾಗಿರುತ್ತೆ ಅಲ್ವ. ಅದಕ್ಕೋಸ್ಕರ ಸ್ವಲ್ಪ ಖಾರವಾಗಿ ಕೂಡ ಮಾಡಿದ್ದೀನಿ. ನಾನು ಇದಕ್ಕೂ ಸೂಜಿ ಮೆಣಸಿನ ಪೇಸ್ಟನ್ನು ಹಾಕಿ ಖಾರವಾಗಿ ಮಾಡಿದ್ದೀನಿ. ಇವಾಗ ನೋಡಿ, ಈ ಪನ್ನೀರನ್ನು ನಾನು ಚೆನ್ನಾಗಿ 2-3 ಸಲ ತೊಳೆದು ಇಟ್ಕೊಂಡೆ. ಈ ತರಹ ಆಗಿದೆ ನೋಡಿ. ಇವಾಗ ಸಾಯಂಕಾಲ ತೋರಿಸ್ತಾ ಇದ್ದೀನಿ. ಈ ತರಹ ಆಗಿದೆ ಚೆನ್ನಾಗಿ. ಇದು ನೀರನ್ನೆಲ್ಲವನ್ನು ಬಸಿದು ಇಟ್ಕೊಂಡಿದ್ದೀನಿ. ಆ ಪನ್ನೀರಿನ ನೀರನ್ನು ಕೂಡ ನಾವು ಚಪಾತಿ ಹಿಟ್ಟೆಲ್ಲ ಕಲಸೋ ಹೊತ್ತಿಗೆ ಉಪಯೋಗಿಸ್ಬೋದು. ಚಪಾತಿ ಕೂಡ ಸಾಫ್ಟಾಗಿ ಆಗುತ್ತೆ. ನೀವೇನಾದರೂ ಪಲಾವ್ ಮಾಡೋದಿದ್ರೂ ಆ ನೀರನ್ನು ಹಾಕಿನೇ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ಬಾದಾಮಿಯನ್ನು ಕೂಡ ಒಂದು ಅರ್ಧ ಕಪ್ನಷ್ಟು ನೆನೆಸಿಟ್ಕೊಂಡಿದ್ದೀನಿ. ಏನಕ್ಕೆ ಅಂತ ಮುಂದೆ ಹೇಳ್ತೀನಿ ನೋಡಿ. ಇವಾಗ ಇಲ್ಲಿ ನಾನು ಅಕ್ಕಿಯನ್ನು ಕೂಡ ನೆನೆಸಿ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನು ಕೂಡ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರ ಅಳತೆ ಯಾವ ರೀತಿ ಇರಬೇಕು ಅಂತಂದರೆ, 1 ಲೋಟ ನಿಮಗೆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಇದೆ ಅಂತ ಆದರೆ ಅಕ್ಕಿನೂ ಕೂಡ 1 ಲೋಟ ಹಾಕಿದ್ರೆ ಆಯಿತು. ಅಕ್ಕಿಯನ್ನು ನೀವು ಕಡಿಮೆ ಹಾಕಿ ಕಲ್ಲಂಗಡಿ ಸಿಪ್ಪೆಯನ್ನು ಜಾಸ್ತಿ ಹಾಕಿದರೆ ದೋಸೆ ತುಂಬ ಮೆತ್ತಗಾಗಿಬಿಡುತ್ತೆ, ದೋಸೆ ಸರಿಯಾಗಿ ಏಳೋದಿಲ್ಲ. ನಿಮಗೇನಾದರೂ ಅಳತೆಯಲ್ಲಿ ವ್ಯತ್ಯಾಸ ಆಯಿತು ಅಂತಂದರೆ ನೀವು ಸ್ವಲ್ಪ ಅಕ್ಕಿ ಹಿಟ್ಟನ್ನು ದೋಸೆ ಹಿಟ್ಟಿಗೆ ಸೇರಿಸ್ಕೊಂಡು ಕೂಡ ದೋಸೆಯನ್ನು ಮಾಡ್ಬೋದು.
ನೋಡಿ ಈ ಹದದಲ್ಲಿ ನಾನು ಇಲ್ಲಿ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ನುಣ್ಣಗೆ ರುಬ್ಬಬೇಕು, ಇದು ನುಣ್ಣಗೆ ರುಬ್ಬಿಲ್ಲ ಅಂತಾದರೆ ಸರಿಯಾಗಲ್ಲ. ಇವಾಗ ನಾನಿಲ್ಲಿ ಹಾಲನ್ನು ಕಾಯಿಸ್ಲಿಕ್ಕೆ ಇಟ್ಕೊಂಡು ನಾನಿಲ್ಲಿ 3/4 ಲೀಟ್ರ್ ಹಾಲನ್ನು ಕಾಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಅರ್ಧ ಕಪ್ನಷ್ಟು ಸಕ್ಕರೆಯನ್ನು ಕೂಡ ಹಾಕಿದ್ದೀನಿ. ಹಾಗೆ ನಾನಿಲ್ಲಿ ಹಾಲಿನ ಪೌಡರನ್ನು ಕೂಡ ಅರ್ಧ ಕಪ್ನಷ್ಟು ತಣ್ಣಗಿರುವಂಥ ಹಾಲಿನಲ್ಲಿ ಮಿಕ್ಸ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ನಾನಿವತ್ತು ವೆನಿಲಾ ಫ್ಲೇವರನ್ನು ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ಐಸ್ ಕ್ರೀಮ್ಗೆ ಯಾವಾಗಲೂ ನಾವು ಮಿಲ್ಕ್ ಪೌಡರು ಮತ್ತು ಹಾಲಿನ ಕೆನೆಯನ್ನೆಲ್ಲವನ್ನು ಸೇರಿಸಿದರೆ ಐಸ್ ಕ್ರೀಮು ತುಂಬ ಸಾಫ್ಟಾಗಿ ಆಗುತ್ತೆ. ನೋಡಿ ನಾನು ಇಲ್ಲಿ ಈ ವೆನಿಲಾ ಬೀನ್ಸನ್ನು ಹಾಕ್ತಾಯಿದ್ದೀನಿ ಫ್ಲೇವರ್ಗೆ ಅಂತ. ನಿಮ್ಮ ಹತ್ರ ಈ ಥರ ಬೀನ್ಸ್ ಸಿಕ್ಕಲ್ಲ ನಿಮಗೆ ಅಂತ ಆದರೆ ನೀವು ವೆನಿಲಾ ಎಸೆನ್ಸನ್ನು ಕೂಡ ಸೇರಿಸ್ಕೊಳ್ಬೋದು. ಇದ್ರ ಒಳಗೆ ಇರುವಂಥ ಈ ಕಪ್ಪು ಭಾಗವನ್ನು ನಾನು ಹಾಕ್ತೀನಿ. ಇದು ತುಂಬಾ ಫ್ಲೇವರ್ ಇರುತ್ತೆ. ಈ ಮೇಲ್ಗಡೆ ಸಿಪ್ಪೆಯನ್ನು ಕೂಡ ಅಷ್ಟೇ ನೀವು ವೇಸ್ಟ್ ಮಾಡಬೇಕು ಅಂತ ಇಲ್ಲ. ನಿಮ್ಮ ಸಕ್ಕರೆ ಡಬ್ಬದಲ್ಲಿ ಹಾಕಿಟ್ರೂ ಕೂಡ ಸಕ್ಕರೆ ಎಲ್ಲ ವೆನಿಲಾ ಫ್ಲೇವರ್ ಆಗಿ ತುಂಬ ಚೆನ್ನಾಗಾಗುತ್ತೆ. ಇಲ್ಲ ನೀವೇನಾದರೂ ಪಾಯಸ ಏನಾದರೂ ಮಾಡ್ತೀರಲ್ವ, ಯಾವಾಗಲೂ ಕೂಡ ಈ ಮೇಲಿನ ಸಿಪ್ಪೆಯನ್ನು ಹಾಕಿ ಚೆನ್ನಾಗಿ ಕುದಿಸಿದರೆ ಪಾಯಸದ ಜೊತೆಗೆ ಆ ಪಾಯಸ ಎಲ್ಲ ವೆನಿಲಾ ಫ್ಲೇವರ್ ಆಗಿ ತುಂಬ ಚೆನ್ನಾಗಾಗುತ್ತೆ. ನಾನು ಇದನ್ನು ಸಿಪ್ಪೆಯನ್ನು ಕೂಡ ವೇಸ್ಟ್ ಮಾಡಲ್ಲ, ಹಾಗೆ ಇಡ್ತೀನಿ ನಾನು. ಈ ವೆನಿಲಾ ಸಿಪ್ಪೆಯನ್ನು ಕೂಡ ನಾವು ಸಕ್ಕರೆ ಡಬ್ಬದಲ್ಲೆಲ್ಲ ಹಾಕಿಟ್ಕೋಬೋದು. ಏನಾದರೂ ಸ್ವೀಟ್ ಮಾಡಿದಾಗೆಲ್ಲ ನಾವು ಈ ಸಿಪ್ಪೆಯನ್ನು ಹಾಕಿದರೆ ಆ ಸ್ವೀಟ್ ಕೂಡ ವೆನಿಲಾ ಫ್ಲೇವರ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಪಾಯಸ ಎಲ್ಲ ಮಾಡಿದಾಗೆಲ್ಲ ಹಾಕಿ ಕುದಿಸೋದಕ್ಕೆ ತುಂಬ ಚೆನ್ನಾಗಾಗುತ್ತೆ. ನೋಡಿ ಇವಾಗ ನಾನಿಲ್ಲಿ ಬಾದಾಮಿಯನ್ನು ಸಿಪ್ಪೆ ತೆಗೆದು ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೀವು ಸಿಪ್ಪೆ ತೆಗೆಯೋದು ಬೇಡ ಅಂತಂದರೆ ಸಿಪ್ಪೆ ಸಮೇತನೂ ಕೂಡ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಇವಾಗ ನೋಡಿ ಬಾದಾಮಿ ಎಣ್ಣೆಲ್ಲವನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ. ಹಾಗೆಯೇ ಇವಾಗ ನಾವು ಈ ಕುದಿಸಿದಂತಹ ಹಾಲಿನ ಮಿಶ್ರಣವನ್ನು ಕೂಡ ಹಾಕಿದೆ. ಇವಾಗ ನಾನು ಇದಕ್ಕೆ 1 ಸೌಟಿನಷ್ಟು ಅಂದರೆ ಒಂದು ಅರ್ಧ ಕಪ್ಪಿನಕ್ಕಿಂತ ಸ್ವಲ್ಪ ಜಾಸ್ತಿ ಅಂತ ಅಂದ್ಕೊಳ್ಳಿ ಫಸ್ಟು ನಾನು ಹಾಲಿನ ಕೆನೆಯನ್ನು ಕೂಡ ಹಾಕಿ ನಾನು ಒಂದು 10 ನಿಮಿಷ ನಾನು ಬೀಟ್ ಮಾಡ್ತೀನಿ. ಬೀಟರಿಂದ ಕೂಡ ನೀವು ಮಾಡ್ಕೋಬೋದು. ನಾನು ನೋಡಿ ನಾರ್ಮಲಾಗಿ ನಾನು ಮಿಕ್ಸಿ ಜಾರಲ್ಲೇ ಮಾಡಿದ್ದೀನಿ. ನಾನು ಇವತ್ತು ನೋಡಿ ಈ ತರಹ ಈ ಮಟ್ಕಾದಲ್ಲಿ ನಾನು ಹಾಕ್ತಾಯಿದ್ದೀನಿ. ಮಟ್ಕಾ ಕುಲ್ಫಿ ಥರನೂ ಮಾಡ್ಕೋಬೋದು ನೀವು, ಮಟ್ಕಾ ಐಸ್ ಕ್ರೀಮ್ ಥರ ನಾನು ಇವತ್ತು ಮಾಡ್ತಾಯಿದ್ದೀನಿ. ಯಾವಾಗಲೂ ನಾವು ಒಂದೇ ಥರ ಬೌಲಲ್ಲಿ ಐಸ್ ಕ್ರೀಮ್ ಹಾಕೋತೀವಲ್ವ, ಅದಕ್ಕೆ ಸ್ವಲ್ಪ ಚೇಂಜ್ ಇರಲಿ ಅಂತ ನಾನಿವತ್ತು ಈ ಥರ ಮಟ್ಕಾದಲ್ಲಿ ನಾನು ಹಾಕ್ಕೋತಾ ಇದ್ದೀನಿ. ನಾವು ಈ ತರಹ ಬೇರೆ ಬೇರೆ ತರಹ ಮಾಡಿಕೊಟ್ರೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಎಷ್ಟೊಂದು ಚೆನ್ನಾಗಿ ಫ್ಲೇವರ್ ಬರ್ತಾ ಇದೆ ಗೊತ್ತಾ, ವೆನಿಲಾ ಎಸೆನ್ಸಿಂದು ತುಂಬ ಚೆನ್ನಾಗಿ ಬರ್ತಾ ಇದೆ ಫ್ಲೇವರು, ವೆನಿಲಾ ಬೀನ್ಸ್ ಹಾಕಿರೋದ್ರಿಂದ. ಹಾಗೆ ನಾನಿಲ್ಲಿ ಮೇಲ್ಗಡೆಯಿಂದ ಕಟ್ ಮಾಡಿರುವಂಥ ಬಾದಾಮಿ ಗೋಡಂಬಿ ಎಲ್ಲ ಹಾಕ್ತಾಯಿದ್ದೀನಿ. ನೀವು ಯಾವುದೇ ಡ್ರೈ ಫ್ರೂಟ್ಸನ್ನು ಬೇಕಾದರೂ ನಿಮ್ಮ ಇಷ್ಟದನ್ನು ಮೇಲ್ಗಡೆಯಿಂದ ಹಾಕ್ಕೋಬೋದು. ಇಲ್ಲ ಅಂತಂದರೆ ಗಟ್ಟಿಯಾದ ನಂತರ ಕೂಡ ನೀವು ಹಾಕ್ಕೊಳ್ಬೋದು. ಇದನ್ನು ಮೇಲ್ಗಡೆ ಚೆನ್ನಾಗಿ ಸೀಲ್ ಮಾಡಬೇಕಾಗತ್ತೆ, ಇಲ್ಲ ಅಂದರೆ ಇದು ಚೆನ್ನಾಗಿ ಗಟ್ಟಿ ಆಗೋದಿಲ್ಲ. ಇದನ್ನು ನೋಡಿ ನಾನು ಮೇಲ್ಗಡೆಯಿಂದ ಒಂದು ಚೆನ್ನಾಗಿರುವಂತಹ ಒಂದು ಈ ಪ್ಲಾಸ್ಟಿಕ್ ಕವರನ್ನು ಹಾಕ್ತಾಯಿದ್ದೀನಿ. ಜಿಪ್ಲಾಕ್ ಕವರ್ ಥರದ ಕವರನ್ನು ಹಾಕಿ ಮೇಲ್ಗಡೆಯಿಂದ ಒಂದು ರಬ್ಬರ್ ಬ್ಯಾಂಡನ್ನು ಹಾಕಿ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ಸ್ವಲ್ಪನೂ ಇದ್ರ ಒಳಗಡೆ ಗಾಳಿ ಹೋಗದೆ ಇರೋ ಥರ ನಾವಿಲ್ಲಿ ಇದನ್ನು ಪ್ಯಾಕ್ ಮಾಡಬೇಕಾಗತ್ತೆ. ನಂತರ ಒಂದು 8 ಗಂಟೆಗಳ ಕಾಲ ಇದನ್ನು ಫ್ರೀಝರಲ್ಲಿ ಇಡಬೇಕಾಗತ್ತೆ. ನೋಡಿ ಯಾವ ತರಹ ಚೆನ್ನಾಗಿ ರೆಡಿ ಆಗುತ್ತೆ ಅಂತ ನೀವೇನೇ ನೋಡ್ಬೋದು. ಆಮೇಲೆ ನಾನು ಇವಾಗ ಇಲ್ಲಿ ಒಂದು ಮಟಕಕ್ಕೆ ನಾನು ಕುಲ್ಫಿ ಎಲ್ಲ ಮಾಡ್ತಾರಲ್ವ ಆ ತರಹ ಮಾಡಿ ತೋರಿಸ್ತೀನಿ. ಕುಲ್ಫಿ ಮಾಡೋ ಥರ ನಿಮ್ಮ ಹತ್ರ ಆ ಕಡ್ಡಿ ಇದ್ರೆ, ಐಸ್ ಕ್ರೀಮ್ ಕಡ್ಡಿ ಇದ್ದರೆ ಅದನ್ನು ಕೂಡ ಹಾಕ್ಬೋದು. ಕಡ್ಡಿ ಇಲ್ಲ ಅಂತ ಆದರೆ ನೀವು ಈ ಫೋರ್ಕನ್ನು ಕೂಡ ಅದರ ಒಳಗಡೆ ಇಟ್ಟು ಅದನ್ನು ಕೂಡ ನಾವು ಕುಲ್ಫಿ ತರಹ ಮಾಡ್ಕೋಬೋದು. ನೋಡಿ ನಾನು ಈ ತರಹ ಮಿಡ್ಲಲ್ಲಿ ಒಂದು ಸಣ್ಣ ಹೋಲ್ ಮಾಡಿ ಇಟ್ಟಿದ್ದೀನಿ. ಇವಾಗ ನಾನು ಮಾರನೇ ದಿನ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ದೋಸೆಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ನಾನಿಲ್ಲಿ ಬಾಳೆ ಎಲೆಯನ್ನು ಫೋಲ್ಡ್ ಮಾಡ್ಕೊಂಡು ಇದರಿಂದ ನಾನು ಎಣ್ಣೆಯನ್ನು ಹಚ್ತಾ ಇದ್ದೀನಿ. ನಮ್ಮ ಕಡೆ ಎಲ್ಲ ಇದೇ ತರಹ ಬಾಳೆ ಎಲೆಯಿಂದ ಎಣ್ಣೆಯನ್ನು ಹಚ್ಚೋದು, ದೋಸೆಯನ್ನು ಎರೆಯೋದು ಎಲ್ಲ ಮಾಡ್ತಾರೆ. ನೋಡಿ ಎಷ್ಟು ಸುಲಭವಾಗಿ ನೈಸರ್ಗಿಕವಾಗಿ ಸಿಗುವಂಥ ಈ ಸಾಧನದಿಂದ ನಾವು ಮಾಡ್ಬೋದಲ್ವ. ಇವಾಗ ನೋಡಿ ಎಷ್ಟು ಈಸಿಯಾಗಿ ಈ ದೋಸೆ ಪೇಪರ್ ದೋಸೆ ತರಹ ಬರುತ್ತೆ ಅಂತ ನೀವೇನೇ ನೋಡ್ಬೋದು. ತುಂಬಾ ಎಷ್ಟೊಂದು ಗರಿಗರಿಯಾಗಿ ಕೂಡ ಬಂದಿರುತ್ತೆ, ಕ್ರಿಸ್ಪಿಯಾಗಿ ಮಾಡ್ಕೋಬೋದು. ತುಂಬ ತೆಳ್ಳಗೆ ಕೂಡ ಆಗಿರುತ್ತೆ, ಚೆನ್ನಾಗಿರುತ್ತೆ ಈ ತರಹ ದೋಸೆ. ನಾನಿಲ್ಲಿ ಅಕ್ಕಿಯನ್ನು ಕೂಡ ನಾನು ಹಾಕಿರುವಂಥ ಅಕ್ಕಿ ನಾರ್ಮಲ್ ಅಕ್ಕಿ ಅಲ್ಲ, ಕೆಂಪಕ್ಕಿ ಆಗಿರೋದ್ರಿಂದ ದೋಸೆಯ ಬಣ್ಣ ಸ್ವಲ್ಪ ಕೆಂಪಗಾಗಿದೆ. ಮತ್ತು ಕಲ್ಲಂಗಡಿ ಹಣ್ಣಿನ ತಿರುಳು ಕೂಡ ಸ್ವಲ್ಪ ಕೆಂಪಗಿರುತ್ತಲ್ವ, ಅದಕ್ಕೋಸ್ಕರ ದೋಸೆಯ ಬಣ್ಣ ಸ್ವಲ್ಪ ಕೆಂಪಗಾಗಿದೆ. ಬಿಟ್ಟರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ತರಹ ಬಾಳೆ ಎಲೆಯಿಂದಲೇ ನಾನಿವತ್ತು ದೋಸೆಯನ್ನು ಮಾಡ್ತಾಯಿದ್ದೀನಿ. ಬಾಳೆ ಎಲೆ ನಾವು ತೊಗೊಬಂದಾಗ ಯಾವಾಗಾದರೂ ಎಕ್ಸ್ಟ್ರಾ ಇರುತ್ತೆ ಅಲ್ವ, ಆವಾಗ ನಾವು ಈ ಥರ ದೋಸೆಯನ್ನು ಮಾಡಿದರೆ ಬಾಳೆ ಎಲೆಯಿಂದನೇ ಎರೆದ್ರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಲ್ವ. ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಎರಿತಾ ಇದ್ದೀನಿ. ಹಾಗೆ ಇನ್ನೊಂದು ತರಹ ದೋಸೆಯನ್ನು ಕೂಡ ತೋರಿಸ್ತೀನಿ ಇದೇ ಹಿಟ್ಟಿನಿಂದ. ನಿಮಗೇನಾದರೂ ಆ ಥರ ಪೇಪರ್ ದೋಸೆ ಇಷ್ಟ ಇಲ್ಲ ಅಂತಾದರೆ ನೀವು ದೋಸೆಯನ್ನು ನಾರ್ಮಲಾಗಿ ಹಾಕ್ಕೊಂಡು ಅದ್ರ ಮೇಲ್ಗಡೆ ತರಕಾರಿಯನ್ನೆಲ್ಲ ಹಾಕ್ಕೊಂಡು, ಇಷ್ಟವಾದಂತಹ ತರಕಾರಿಯನ್ನು ಹಾಕ್ಕೊಂಡು ಕೂಡ ನೀವು ದೋಸೆಯನ್ನು ಮಾಡಿಕೊಂಡು ತಿನ್ಬೋದು.
ನೋಡಿ ಎಷ್ಟು ಚೆನ್ನಾಗಿ ಈಸಿಯಾಗಿ ಆಗುತ್ತೆ ಅಂತ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್. ನೋಡಿ ನಿಮಗೂ ಕೂಡ ಈ ವಿಡಿಯೋಗಳೆಲ್ಲ ಇಷ್ಟ ಆಯಿತು ಅಂತ ಆದರೆ ನೀವು ಕೂಡ ಈ ತರಹ ರೆಸಿಪಿಗಳನ್ನು ಟ್ರೈ ಮಾಡಿ ಯಾವ ತರಹ ಬಂತು ಅಂತ ನನಗೆ ಖಂಡಿತ ಕಾಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ನಿಮ್ಮದು ಒಂದು ಕಾಮೆಂಟು ನಮಗೆ ತುಂಬಾ ಎನ್ಕರೇಜ್ ಮಾಡುತ್ತೆ ಮತ್ತೊಂದು ವಿಡಿಯೋ ಮಾಡೋದಕ್ಕೆ. ನೋಡಿ ಇವಾಗ ನೋಡಿ ಐಸ್ ಕ್ರೀಮ್ ಯಾವ ತರಹ ಬಂತು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಅಂತ ನೀವೇನೇ ನೋಡಬಹುದು. ಕಲರ್ ಕೂಡ ಚೆನ್ನಾಗಿ ಬಂದಿತ್ತು. ನಾವು ಆ ವೆನಿಲಾ ಬೀನ್ಸ್ ಹಾಕಿದ್ವಲ್ಲ ಅದಕ್ಕೋಸ್ಕರ ಮೇಲ್ಗಡೆ ಎಲ್ಲ ವೆನಿಲಾ ಬೀನ್ಸಿನ ಆ ಕಪ್ಪಿಗಿರುವಂತಹ ಆ ಲೇಯರು ಮೇಲ್ಗಡೆಯಿಂದ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೂ ಕೂಡ. ಅದಕ್ಕೆ ನಾನು ಮತ್ತೆ ಮೇಲ್ಗಡೆಯಿಂದ ಸ್ವಲ್ಪ ಬಾದಾಮಿ ಗೋಡಂಬಿಯನ್ನು ಕೂಡ ಹಾಕ್ತಾ ಇದ್ದೀನಿ. ಎಷ್ಟು ಡ್ರೈ ಫ್ರೂಟ್ಸನ್ನು ಕೂಡ ಹಾಕ್ಕೋಬೋದು ಮೇಲ್ಗಡೆಯಿಂದ. ಮತ್ತೆ ಎಕ್ಸ್ಟ್ರಾ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ ಐಸ್ ಕ್ರೀಮ್ಗೆಲ್ಲ. ನೋಡಿ ಈ ತರಹ ಮಾಡಿ ನಾನು ಇವಾಗ ಟೇಸ್ಟ್ ಮಾಡ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀನಿ. ನಾನು ಸಕ್ಕರೆಯನ್ನು ಕೂಡ ತುಂಬ ಜಾಸ್ತಿ ಹಾಕಿಲ್ಲ, ನಾರ್ಮಲ್ಲು ಸ್ವೀಟ್ ಮಾಡಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿತ್ತು. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.